ನೋಡಂತಡಿ. ಇವಂಗ ಹೇಳಾನಂತ, ಅವ ಬ್ರೋಕರ್ ಬಸವರಾಜ್ ಅದನಲ್ಲ, ಅವಂಗೆ ಹೇಳಾನ ಸುರೇಶ. ಅವ ನೋಡ್ತಾನೆ ಚಲೋ, ಹಿಂಗೆ ಬೇಕು, ಹಂಗೆ ಡಿಮ್ಯಾಂಡ್ ಇಷ್ಟ, ಹಿಂಗೈತಿ ಹಿಂಗಿಲ್ಲ ಅಂತ ಹೇಳಾನ. ಈಗ ಒಂದು 2-3 ದಿನ ದಯವಿಟ್ಟು ನಿನ್ನ ಮಗಳಿಗೆ ಶಾಂತ ರೀತಿಯಿಂದ ಒಳಗಡೆ ಇರಕ್ಕೆ ಹೇಳ್ಬಿಡು. ಏನು ಅಪ್ಪ, ಅಣ್ಣ, ಅದು ನಿಖಿಲ್ ನನಗೆ ಫೋನ್ ಮಾಡಿದ್ದ. ಏನಾತ್ರಿ ಮಾವರ, ಏನಾರ ತೊಂದ್ರೇನು, ಯಾಕೆ ಏಕ್ದಮ್ ಮಾವರು ಫೋನ್ ಮಾಡಿ ಹಂಗೆ ಹೇಳಿದ್ರು ದೊಡ್ಡ ಮಾವರು ಅಂತ ಕೇಳ್ದ. ಇಲ್ಲಪ್ಪ ಅದೇನೋ ಸರಿ ಹೋಗ್ತಿಲ್ಲ ಅಂತ, ಬ್ಯಾಡ ಬಿಡು, ಇಲ್ಲಿಗೆ ಬಿಟ್ಬಿಡು ಆ ವಿಷಯನ. ನಾವು ಮೊದಲಿನ ಸಂಬಂಧಿಕರಾಗಿರೋಣ ಅಂತ ಚಂದಾಗಿ ಹೇಳಿ ನೋಡಪ್ಪ ನಾನು. ಹಾಂ, ಇಲ್ಲಿ ನನ್ನ ಫೋನಿಗೂ ಫೋನ್ ಮಾಡಿದ್ನ, ನಾನು ಫೋನ್ ತೆಗಿಲಿಲ್ಲ. ಮತ್ತೆ ಹೇಳೋಣ ಅಲ್ಲಿಗೆ ಸುರೇಶ ತಿರ್ಗಮುರ್ಗ ಹೇಳೋದ್ರಾಗ ಏನೈತಪ್ಪ? ಹಾಂ, ನಾನಂತರೂ ನನಗೂ ಮಾಡ್ದ, ನಾನು ಹೇಳೀನಿ. ಈಗ ಒಮ್ಮೆ ಅವ್ರ ಅವರಪ್ಪರ ಮಾಡಿಲ್ಲ, ಅವ ಮಾಡಿದ್ನ ನಿಖಿಲ್ಲ, ಫೋನ್ ತೆಗೆದು ಹೇಳಿದ್ದೆ ನಾನು. ಇಲ್ಲಪ್ಪ ಯಾಕೆ ಅಂತಳ, ಬೇಡ ಅಂತೇಳಿ ಮುಗಿಸಿದ್ ನಾನು ಅಲ್ಲಿಗೆ. ನಾನೇನು ಯಾವ ಏನು ಹೋಗೋದ್ರೂ ನಾನು ನಿನ್ನ ಒಪ್ಕೊಳಲ್ ಬಿಡು, ಏನೋ ಅಂತಾರಲ್ಲ. ಆಯ್ತು, ಬಾ ಕುಂದ್ರ ಬಾ ಇಲ್ಲಿ. ಆಫೀಸಿಗೆ ರಜಾ ಹಾಕಿದ್ನ, ಮತ್ತು ಅಲ್ಲೇ ಬರ್ತೀನ, ಬಂದ್ಬಿಡ್ಬೇಕಿಲ್ಲಪ್ಪ, ಒಂದಿಟ್ಟು ರೆಸ್ಟ್ ಮಾಡ್ಬೇಕಿಲ್ಲ ನೀನು. ನಿಮ್ಮ ಅಪ್ಪ ಎಲ್ಲಿ ಕೇಳ್ತಾರಪ್ಪ ರೆಸ್ಟ್ ಮಾಡಂದ್ರೆ ಅವ್ರಿಗೆ ರೆಸ್ಟ್ ಗಿಸ್ಟ್ ಮಾಡೋದು ಅಡ್ಡಾಗೋದು ಆಗೋದಿಲ್ಲ. ಈ ಹುಲಿ ಮನೆ ಆಡಕ್ಕೆ ಹೋಗನ್ನ ಕುಣ್ಕೊಂತ ಹೋಗ್ತಾರೆ ಹುಲಿ ಮನೆ ಆಡಕ್ಕೆ. ಅಲ್ಲಿ ಅವ್ರ ದೋಸ್ತರ ಜೊತೆ ಕುತ್ಕೊಂಡು ಒಂದು ಸಿಗರೇಟ್ ಅಲ್ಲ ಬೀಡಿ ಚುಟ್ಟ ಸೇದ್ಕೊಂತ ಕುಂದಿರ್ಬೇಕಲ್ಲ. ಮತ್ತೆ ಅಲ್ಲಿ ಅದಕ್ಕಾದ್ರೆ ಅವ್ರಿಗೆ ಇರುತ್ತೆ, ಟೈಮು ಇರುತ್ತೆ, ಹೊತ್ತು ಇರುತ್ತೆ. ಇಲ್ಲಿ ಮನ್ಯಾಗ ಕುತ್ಕೊಂಡು ಒಂದು ಟಿವಿ ನೋಡ್ರಿ, ಮನ್ಯಾಗ ಇರ್ರಿ ಅಂದ್ರೆ ನಿಂದಿರ್ಬೇಕಲ್ಲ ಕಾಲ. ಅಪ್ಪ, ಚುಟ್ಟ ಸೇದ್ಬೇಡ, ಸಿಗರೇಟು ಸೇದ್ಬೇಡ, ಆ ತಂಬಾಕು ತಿನ್ನೋದು ಬಿಡು ಅಂತ ಹೇಳಾರಿಲ್ಲ ಡಾಕ್ಟ್ರ್. ಮತ್ತು ಸಿಗರೇಟ್ನಿಗೆ ಏನಿರ್ತಂತ ಮಾಡೀನಿ ಚುಟ್ಟದಾಗ, ಅದು ತಂಬಾಕನ ಅಲ್ಲ. ಲೇ ಗಾಯಿ, ಮತ್ತೆ ಹಿಂಗೆ ಬೂತಾವ್ ನಿನಗೆ ಈಗ ಹೇಳ್ತೀನಿ ನಾನು. ಮತ್ತು ಭಾಳ ವರ್ಷ ಆಗೈತಲ್ಲ, ಮತ್ತೆ ಬಿದ್ದಿಲ್ಲ ಅದಕ್ಕೆ ಮಾಡಕತ್ತಿ ಅನ್ಸತ್ ನೀನು. ಇಲ್ಲಡ ಮತ್ತೆ ಹೇಳ್ತೀನಿ ನಿನಗೆ. ಆಕಿ ಮಾತು ಏನು ಕೇಳ್ತಿಲ್ಲ ರಮೇಶ. ನಾನು ಯಾವಾಗ ಚುಟ್ಟ ಸೇತೀನಿ ಸುಮ್ಮನಿರು. ಅವಾಗ ಸೇದಿದ್ದನ್ನು ಈಗಲೂ ಹಿಡ್ಕೊಂಡು ಅದನ್ನ ಕುಂತಾಳ. ಒಟ್ಟಕ್ಕೆ ಈಗ ಹೆಂಗಂದ್ರೆ ಅದು ಒಂದು ಮಾಡ್ತಿದ್ನಿ ಚಟ, ಎಲ್ಲಡಿಕೆ ಒಂದು ತಿಂತೀನಿ, ಹಿಂಗೆ ಮತ್ತೆ ಅವನೇ ಅದು ಬಿಡಿಸ್ಬಿಡ್ಬೇಕು ಅನ್ನಕ್ಕೆ ಸುಮ್ಮನಿರು ನೀ. ನಿಹಾರಿಕಾ, ಅಯ್ಯೋ ಅವ ನಿಖಿಲ್ ಅನ್ಸತ್ತಲ್ಲ. ಅಮ್ಮ, ಅಜ್ಜ, ಮಾವ ಇಲ್ಲೇ ಅದಿರೇನಿ? ಎಲ್ಲ ಚಲೋ ಆತು. ಅಲ್ಲ, ಸಡನ್ನಾಗಿ ಏನಾತಂತ ಹೇಳಿ ನೀವೆಲ್ಲ ಮದ್ವೆ ಬೇಡ ಅಂತ ಅಪ್ಪಗೆ ಫೋನ್ ಮಾಡಿ ಹೇಳಿದ್ರಿ. ಆಕಿ ನಂದು ನಂಬರ್ನ ನಿಹಾರಿಕಾ ಬ್ಲಾಕ್ ಲಿಸ್ಟಿಗೆ ಹಾಕ್ಯಾಳ. ನೀವ್ಯಾರು ಫೋನ್ ತಗೋಲ್ರಿ. ರಮೇಶ್ ಮಾವ ಫೋನ್ ತಗೊಂಡ್ರು ಮುಗಿಸ್ಬಿಡು ಇಲ್ಲಿಗೆ ಅನ್ನಕತ್ತೀರಿ. ಯಾಕಂತ ಕೇಳಕತ್ತೀನಿ, ಕಾರಣ ಹೇಳ್ರಿ. ಆಯ್ತು, ನಿಮಗೆ ಸಂಬಂಧ ಬೇಡಲ್ಲ, ಕಾರಣ ಏನನ್ನೋದಾದ್ರು ಹೇಳ್ರಿ ದಯಮಾಡಿ. ಅಲ್ಲಪ್ಪ, ಕಾರಣ ನಿನಗೇನು ಗೊತ್ತಿಲ್ಲ? ಹಾಂ, ನೀನೊಬ್ಬತ್ತ ಸಭ್ಯಸ್ಥ ಆಗಿ ಡಾಕ್ಟರ್ ಆಗಿ ಈ ಥರ ನೀನು ಮಾಡೋದು ಎಷ್ಟು ಸರಿ ನೀನ ಹೇಳು. ಹೊತ್ತಿನಾಗ ರಾತ್ರಿ ಹೊತ್ತಿನಾಗ ನಮ್ಮ ಮೊಮ್ಮಗಳನ್ನ ಕರ್ಕೊಂಡು ಮನೆಯಿಂದ ಎಲ್ಲಿ ಕರ್ಕೊಂಡು ಹೋಗಿದ್ದಕ್ಕಿನ್ನ ಈ ಸಭ್ಯಸ್ಥರು ಮಾಡೋ ಕೆಲಸನೇ ಇದೆ. ನೀನ ಹೇಳೋಡಣ. ನಾನು ಅದನ್ನ ಅಂತೀನಿ, ಸಭ್ಯಸ್ಥರು ಮಾಡೋ ಕೆಲಸನಪ್ಪನ ಇದ್ದ. ನೀನ ಹೇಳಲಿಕ್ಕಿಲ್ಲ. ಅದ ನಿನಗೆ ಒಬ್ಬಕಿ ತಂಗಿಯರ ಅಕ್ಕರ ಇದ್ದಿದ್ಲ, ಹಿಂಗ ಯಾರ ಒಬ್ಬ ಕರ್ಕೊಂಡು ಹೋಗಿದ್ರ. ಇನ್ನು ಮುಹೂರ್ತ ಮುಂದನ ಏನಿಲ್ಲ, ಇನ್ನ ಹಣ್ಣಿಟ್ಟಿಲ್ಲ, ಒಂದು ಇಳೆ ಮಾಡಿಲ್ಲ, ಮತ್ತೊಂದಿಲ್ಲ. ಹಾಗ ರಾತ್ರಿ ಅದು ಸುಳ್ಳು ಹೇಳಿ ಏನಿತ್ತಪ್ಪತ್ತ ಹಂಗೆ ಕರ್ಕೊಂಡು ಹೋಗೋದು? ಅಯ್ಯೋ ಅಮ್ಮ, ಅದು ಈಗಿನ ಕಾಲದಾಗ ಅವೆಲ್ಲ ಕಾಮನ್ನು. ಅದಕ್ಕೆ ನನ್ನ ಹೆಂಡತಿ ಆಗಕ್ಕೆಲ್ಲ ಅಂತ ಕರ್ಕೊಂಡೋದೆ. ಅದಕ್ಕೆ ನೀವು ಮದುವೆ ಕ್ಯಾನ್ಸಲ್ ಮಾಡ್ತೀರಾ? ಅಮ್ಮ, ನಾನು ನಿಜವಾಗ್ಲೂ ಇಷ್ಟಪಡಕತ್ತೀನಕ್ಕಿನ್ನ ನಂಗೆ ಭಾಳ ಇಷ್ಟ ಅಮ್ಮ. ಅದು ಒಂದ ಅಲ್ಲಪ್ಪ, ಅದು ಒಂದ ಅಲ್ಲ ವಿಷಯ. ಹೇಗಾಯಿ ಸುಮ್ಕುಂದ್ರು. ನೋಡಪ್ಪ, ನಮ್ಗೆ ಯಾಕೆ ಸರಿ ಬರುವಲ್ದು. ನೀವು ಹೈಫೈ ಮಂದಿ, ನಾವು ಹಳ್ಳಿಯಾರು. ಆಕಿ ಹೈಫೈ ಹಾಕಿ ಅದಾಳ ಅನ್ನಂಗೆ ಇದ್ರೂ ಅದು ಏಟ ಮಾಡಿದ್ರು ಹಳ್ಳಿಯಾಗ ಬೆಳೆದು ಬಂದಿದ್ದು. ಅದಕ್ಕೆ ನಿಮಗೆಲ್ಲ ರೀತಿ ರಿವಾಜು ಗೊತ್ತಾಗಂಗಿಲ್ಲ. ಈಗ ಸುಳ್ಳು ಹೇಳಿ ಹೋಗ್ಯಾಳ ಅನ್ನೋದ ನಮಗೆ ಬೇಸರ ಆಗಿತ್ತು ಅಷ್ಟ. ನಮ್ಗೆ ಸೆಟ್ ಆಗೋದಿಲ್ಲ ಈ ಸಂಬಂಧ, ಬಿಟ್ಬಿಡು. ಏನಾಗಿದ್ದಿಲ್ಲಲ್ಲಪ್ಪ. ಏನಾರ ಆಗೈತಿ, ಏನು ರೊಕ್ಕ ಖರ್ಚಾಗ್ಯದಂದ್ರೆ ಅದು ಬೇರೆ ಮಾತು. ಇಳೆ ಪಳೆ ಆಗಿತ್ತು. ಹಿಂಗೆ ಈಗಿನ ಕಾಲದಾಗ ಹೆಣ್ಮಕ್ಳು ತಾಳಿ ಕಟ್ಟ ಮುಂದಾಗ ಗಾಂಡು ವಾಲ್ಯ ಅಂತ ಬಂದಿದ್ದು ನೀನ ಟಿವಿ ಜಗ್ ಮಂದಿ ನೋಡಿದ್ದೆ. ಹಂಗಾಕಿನ ಮುಂಚೆಗೆ ಈಗ ಯಾಕೆ ವಾಲ್ಯ ಅಂತ ಹಾಕಿ ಬಿಟ್ಬಿಡು, ಬೇಡ. ಇಲ್ಲಿಲ್ಲ, ನೀವೆಲ್ಲರೂ ಸೇರಿ ಸುಳ್ಳು ಹೇಳಕತ್ತೀರಿ. ನಾನು ಒಂದ್ಸರಿ ನಿಹಾರಿಕಾ ಜೊತೆ ಮಾತಾಡ್ತೀನಿ. ಪ್ಲೀಸ್ ಅಜ್ಜ, ಅಮ್ಮ ಪ್ಲೀಸ್ ಹೇಳೋದು ಕೇಳ್ರಿ. ಮಾವ, ಒಂದ್ಸರಿ ನಿಹಾರಿಕಾ ಜೊತೆ ಮಾತಾಡ್ತೀನಿ. ಆಕೆ ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾಳ. ಆ ಥರ ಇಲ್ಲ ನಿಹಾರಿಕಾ, ಪ್ಲೀಸ್. ನೋಡ್ ನಿಖಿಲ, ನಿನಗೆ ಹುಡುಗಿಯರು ಸಿಗಲ್ಲ ಅನ್ನಂಗಿಲ್ಲ, ಏನಿಲ್ಲ. ನೋಡಕ್ಕೆ ಚಂದ ಅದಿದಿ, ಆಸ್ತಿ ಐತಿ, ಒಳ್ಳೆ ಕೆಲಸ, ಸರ್ಕಾರಿ ಕೆಲಸ ಐತಿ, ನಿನಗೆ ಸಿಗ್ತಾರ. ನಾವು ನಮ್ಮ ಯೋಗ್ಯತೆಕ್ಕಿಂತ ಮೀರಿ ನಿಮ್ಮ ಸಂಬಂಧ ಆಸೆ ಪಟ್ಟಿದ್ದು ನಮ್ಮ ತಪ್ಪಪ್ಪ. ದಯಮಾಡಿ ಕ್ಷಮಿಸಿ, ಹೋಗ್ಬಿಡು, ಮುಗಿಸ್ಬಿಡು. ಆಕಿ ಕರೆಯೋದಿಲ್ಲ. ಆಕಿಗೆ ಆರಾಮಿಲ್ಲ.
ನೋಡು, ಒಂದ ವಿಷಯ ತಿಳ್ಕೊ, ನಮ್ಮ ಮನೆ ಹೆಣ್ಮಕ್ಳು ಯಾವತ್ತು ಕುಡಿಯೋದು ಪಡಿಯೋದು ಮಾಡಿದ್ದಿಲ್ಲ. ಆ ಹುಡುಗಿನ ಕುಡಿಸಿ ಕಳಿಸಿದಿ. ಆಕಿಗೆ ಈಗ ಬಂದೈತಿ ಮೈಮೆ ಪ್ರಜ್ಞೆ. ಅಷ್ಟ ಅಲ್ದ ಚಂದಾಗ ಒಳಗೆ ಕರ್ಕೊಂಬಂದು ಬಿಡೋದು ಬಿಟ್ಟು ಹೊರಗೆ ಮಲಗಿಸೋಗಿ ಈಕಿನ ಬಾಗಿಲ್ದಾಗ. ಯಾವ ಸಭ್ಯಸ್ತರು ಮಾಡ್ತಾರೆ ನಿಖಿಲ? ಅವು ಕೇಳಿದ್ಲಲ್ಲ, ಅದ ನಿಮ್ಮ ಅಕ್ಕ ತಂಗಿಯರ್ಗಾಗಿದ್ರೆ ಹಿಂಗೆ ಮಾಡ್ತಿದ್ದೇನ ಅಂತಂದು. ಏನು ಮಾಡ್ತಿದ್ ನೀನು? ಮಾವ, ಅದು ತಪ್ಪ, ನಾವು ಒಪ್ಕೋತೀನಿ, ತಪ್ಪಲ್ಲ ಅಂತ ನಾನು ಹೇಳ್ತಿಲ್ಲ, ತಪ್ಪೇ ನಂದು. ಬೇಕಾದ್ರೆ ಅದಕ್ಕೆ ನಿಮ್ಗೆ ಎಲ್ಲ ಕಾಲಿಗೂ ಬಿದ್ದು ನಾನು ಕ್ಷಮಾಪಣೆ ಕೇಳ್ಬಿಡ್ತೀನಿ. ಆದ್ರೆ ಏನಾತಂದ್ರೆ ಮಾವ, ನನಗೂ ಗೊತ್ತಿಲ್ಲ ಮಾವ. ನಾನು ಮತ್ತು ನಮ್ಮ ದೋಸ್ತರು ನಾನು ಮತ್ತು ನಿಹಾರಿಕಾ ಕೂಡ ಕುಡಿಯೋ ಕೂಲ್ ಡ್ರಿಂಕ್ಸ್ ಒಳಗೆ ನನಗೆ ಗೊತ್ತಾಗಿಲ್ಲ ಅದು ಬರೆಸಿರೋದು. ಹಾಗಾಗಿ ಕುಡಿದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನನಗೂ ಬೆಳಗ್ಗೆನೇ ಗೊತ್ತಾಗಿದ್ದ ವಿಷಯ. ಅಷ್ಟಾಗಲೇ ಫೋನ್ ಮಾಡಿದ್ದು ನಾನು, ಆಕೆ ಫೋನ್ ತೆಗಿವಳ್ಳು. ಅವಾಗ ರಿಂಗ್ ಆಗ್ತಿತ್ತು, ಈಗ ಬ್ಲಾಕ್ ಮಾಡ್ಯಾಳ. ಬೇಡ ಬೇಡ, ನಮ್ಗೆ ಈ ಸಂಬಂಧ ಬಿಲ್ಕುಲ್ ಇಷ್ಟ ಇಲ್ಲ. ಇಲ್ಲಿಗೆ ಮುಗಿಸ್ಬಿಡು. ಅದು ಹೆಂಗೆ ಒಪ್ಪಿಗೆ ಇಲ್ಲ ಅಂತೀರಿ ನೀವು? ನೋಡಪ್ಪ, ನನ್ನ ಮಕ್ಕಳು ಭಾಳ ಚಂದಾಗ ತಾಳ್ಮೆಯಿಂದ ಹೇಳಕತ್ತಾರ. ಹುಡುಗ ತಿಳ್ಕೊಂಡು ಇಲ್ಲಿಂದ ಹೋದಿ ಸರಿ ಹೋತ, ಇಲ್ಲ ಅಂದ್ರೆ ಪೊಲೀಸರನ್ನ ಕರ್ಸ್ಬೇಕಾಗತ್ತ. ಏನು ಹೇಳ್ದಮ್ಮ ನೀನು? ಪೊಲೀಸರನ್ನ? ಯಾಕ? ನಾನೇನು ಮಾಡೀನಿ ಪೊಲೀಸರನ್ನ ಕರ್ಸಂತದ್ದು? ಎದಕ್ಕಂತ ಕೇಳಕತ್ತೀನಿ ನಾನು. ಎದಕ್ಕಂತ ನಿನಗೆ ಗೊತ್ತಿಲ್ಲನ? ಬ್ಯಾರೆ ಹೆಣ್ಮಕ್ಳನ್ನ ರಾತ್ರಿ ಓಡಿಸಿ ಕರ್ಕೊಂಡು ಹೋಗಿ ಹಿಂಗೆತ್ತ ಮಾಡಿ ಕರ್ಕೊಂಡ್ ಬಿಡ್ತೀಯಲ್ಲ, ಹೆಚ್ಚು ಕಮ್ಮಿ ಆಗಿದ್ರೆ ಯಾರನ್ನ ಕೇಳ್ಬೇಕು ನಾವು? ನೋಡ್ರಮ್ಮ, ನೀವು ಸುಮ್ಮನೆ ರೋಪ್ ಹಾಕಕ್ಕೆ ಬರಬೇಡ್ರಿ. ನಾನು ಬಹಳ ಸಭ್ಯಸ್ತದೀನಿ, ಅದಕ್ಕೆ ಬಂದು ಚಂದಾಗ ವಿನಮ್ರತೆಯಿಂದ ಕೇಳಕತ್ತೀನಿ. ಅದಕ್ಕೆ ನೀವು ಮರ್ಯಾದೆ ಕೊಡೋದು ಕಲೀರಿ. ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟಿನಿ ನಾನು. ಇಲ್ಲಾಂದ್ರೆ ಏನು ಮಾಡ್ತಿದ್ ನೀನು? ಯಾಕ ಒಮ್ಮೆ ಹೇಳಿದ್ರೆ ಅರ್ಥ ಗೊತ್ತಿಲ್ಲ ನಿನಗ? ಮಾವ ಬೇಡ, ನನಗೂ ಮಾತಾಡಕ್ ಬರುತ್ತಾ. ನಾನು ಎಲ್ಲರೂ ದೊಡ್ಡವರದಿರಂತ ಮರ್ಯಾದೆ ಕೊಡಕತ್ತೀನಿ. ಅಣ್ಣ ಸುಮ್ಮನಿರು. ಬೇಡಪ್ಪ ನಿಖಿಲ, ಇವೆಲ್ಲ ರಗಳಿ ರಂಪ ಆಗೋದು ಬೇಡ. ಸುಮ್ಮನೆ ಹೋಯ್ಬಿಡು. ಇಷ್ಟ ಇಲ್ಲ ಮಗ, ಯಾಕಂಗ ಬಲಂತ ಮಾಡಕತ್ತಿದ್ದಿ? ಮುಂದೆ ಜಗ್ದಾರಿದವು ನಡಿ. ಜಗ್ದಾರದವಲ್ಲ, ತೋರಿಸ್ತೀನಿ ನಾನು ಏನಂತ ಹೇಳಿ. ನನಗೆ ಹೆಣ್ಣು ಕೊಡೋಕೆ ಯಾರು ಅಲ್ಲೇನದಲ್ಲ. ಇನ್ನ ನಿಮ್ದು ಇಂಥ ಪರಿಸ್ಥಿತಿ ಇದ್ರೂ ನಾನು ನಿಮಗೆ ತುಂಬಿ ಕೊಟ್ಟು ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿದ್ದೆ. ಗತಿ ಇಲ್ಲ ಅಂದ್ರೂ ನಿಮ್ಮಂಥ ಗತಿಗೆಟ್ಟ ಸಂಬಂಧಕ್ಕೆ ನಿಮಗೆ ಯಾರು ಸಿಗೋದಿಲ್ಲ, ಸಂಬಂಧಕ್ಕೆ ಯಾರು ಬರೋದಿಲ್ಲ. ನನ್ನಂಥ ಹುಡುಗ ನಾನು ಬಂದಿದ್ದ ಹೆಚ್ಚು. ಹೌದಪ್ಪ, ಹೌದು, ನಾವು ಗಟ್ಟಿಗೆಟ್ಟಾರ. ನಿನಗೇನು ಹಚ್ಚಾರನ ಕಿವು? ನಿನಗೆ ಯಾಣೆ ಮದುವೆ ಆಗಕ್ಕ ಹುಡುಗಿಯರು ನಿಂತಾರ? ಏನು 2ನೇ ಮದುವೆ? ಗಾಯಿ ಹೋಗ್ಲಿ ಬಿಡು. ನೀವು ಸುಮ್ಮನೆ ಕುತ್ಕೋರಿ. ಇನ್ನೇನು ಮುಚ್ಚಿಟ್ಕೋಬೇಕ್ರಿ? ನಾವ್ಯಾಕ್ರಿ ಮುಚ್ಚಿಟ್ಕೊಳನ? ನಮ್ಮ ಮರ್ಯಾದಿ ಮಾನ ಅನ್ನೋದು ಲಕ್ಷ್ಯ ಇಲ್ದ ಬಂದಿಲ್ಲಿ ಇಂಥ ಪರಿ ಒದ್ದಾಡಕತ್ತಾನ. ಇವಂದಕ್ಕೆ ನಾವು ಮುಚ್ಚಿಟ್ಕೊಳನ? ತಡ್ರಿ, ಗೊತ್ತಾಗ್ಲಿ. ಇವ್ರವ್ವ ಇವ್ರಪ್ಪ ಏನು ಮೋಸ ಮಾಡಕತ್ತಿದ್ರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ತಡ್ರಿ. ನೋಡಪ್ಪ ನಿಖಿಲ, ನಿನಗ ಇದು 2ನೇ ಮದುವೆ ಅನ್ನೋದು ನಮ್ಗೆ ಗೊತ್ತೈತಿ. ಏನು ಮೊದ್ಲೇ ಹೆಂಡತಿನ ಕೂಳು ನೀರು ಇಲ್ದಂಗ ಅಲಿಸಿ ಓಡಿಸಿರೋದು ನಮ್ಗೇನು ಗೊತ್ತಿಲ್ಲ ಮಾಡಿ ಏನು? ನಮ್ಗೆಲ್ಲ ವಿಷಯನೂ ಹೇಳಿದ್ರು, ನಮ್ಗೆ ಎಲ್ಲ ಗೊತ್ತಾಗೈತಿ. ನೋಡ್ರಮ್ಮ, ಅದು ನಾವು ನಿಮಗೆ ಈ ವಿಷಯ ಹೇಳಬಾರ್ದಂತೇನು ಇರಲಿಲ್ಲ. ಸುಮ್ಮನೆ ಆಕೆ ಜೊತೆಗೆ ನಾ ಭಾಳ ಮಾಡಿದ್ದಿಲ್ಲ. ಏನು ಸುಳ್ಳು ಹೇಳ್ತೀಯಪ್ಪ? ಏನು ಮಾಯಗಾರದಿ ನೀನು? ಅಲ್ಲ, ನೀನು ಆಕೆ ಜೊತೆ ಬಾಳೆ ಮಾಡ್ಲಾರ್ದನ ಆಕೆಗೆ ಒಂದು ಮಗು ಐತಲ್ಲ, ಹೆಣ್ಮಗುನ ಗಂಡು ಮಗು ಐತಂತಲ್ಲ. ನಮಗೆಲ್ಲ ಗೊತ್ತಾದ್ಮೇಗಪ್ಪ ನಮ್ಗೆ ಈ ಮದುವೆ ಬೇಡ ಅಂತ ಹೇಳಿದ್ದೆ. ಇನ್ನು ನಿನಗೇನ್ರಿ ಗೊತ್ತಾಗಬೇಕನ? ಹೇಳು, ಇನ್ನೇನು ಗೊತ್ತಾಗಬೇಕು? ಇದು ಒಂದಾಗಿದ್ರ ನಾವು ಹೆಂಗ ಹೋಗ್ಲಿ ಬಿಡತ್ತಾಗ ಮದುವೆ ಅಕ್ಕಾರ ಅಂತ ಹೂ ಅಂತಿದ್ವನ. ಈ ವಿಷಯನ, ಇಷ್ಟು ದೊಡ್ಡ ವಿಷಯನ ನೀವು ಡೈವರ್ಸ್ ಆಗಿರೋ ವಿಚಾರ ಮುಚ್ಚಿಟ್ಟು 2ನೇ ಮದುವೆ ಆಗಕ್ಕೆ ಬಂದಿದ್ದಲ್ಲ ತಯಾರಾಗಿ. ಏನು ಅನ್ಬೇಕು ನಿನಗ? ಇದಕ್ಕೇನು ಹೇಳ್ತೀನಿ ನೀನು? ಹೇಳೋಣ. ನೋಡಮ್ಮ, ನಾವು ಈ ವಿಚಾರ ಹೇಳಬಾರ್ದು ಅನ್ನೋದಿರಲಿಲ್ಲ. ನಾವು 2ನೇ ಮದುವೆ ಅನ್ನೋದ್ಲಿಗೆನ ಮೊದಲ ಈಗಿನ ಹುಡುಗಿಯರು ಡಿಮ್ಯಾಂಡ್ ಮಾಡ್ತಿದ್ರಲ್ಲ, ಅವ್ರ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಯ್ತು. ಅದ ಒಂದು ಕಾರಣಕ್ಕನ ನಾನು ಬ್ಯಾಡ ಅಂತಂದು ಆ ವಿಷಯ ಹೇಳಲಿಲ್ಲ ಅಷ್ಟ. ನನಗೆ ಅನ್ಯಾಯ ಮಾಡ್ಬೇಕನ್ನೋದು ಇದ್ದಿದ್ರೆ ನಾ ಇಲ್ಲಿವರೆಗೂ ಹುಡ್ಕೊಂಡು ಬರ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಸಾಕಪ್ಪ, ಸಾಕು. ನಾವು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಸಾಕು, ಎಲ್ಲ ಸಾಕು. ನಿನ್ನ ಕೈ ಮುಗಿತೀನಿ ನಾನು. ದಯಮಾಡಿ ಇಲ್ಲಿಂದ ಹೋಗ್ಬಿಡು. ಅಷ್ಟು ಮಾಡಿ ಪುಣ್ಯ ಕಟ್ಕ ನನಗೆ. ಯಾಕೆ ಕೇಳು ಮಾವ, ನನಗೊಂದು ಅವಕಾಶ ಮಾಡಿಕೊಡ್ರಿ. ನನ್ನ ತಪ್ಪನ್ನೆಲ್ಲ ತಿದ್ಕೊಂಡು ನಾನೀಗ ನಿಜವಾಗ್ಲೂ ನಾನು ಚಂದ ಇರ್ತೀನಿ, ಚಂದ ನೋಡ್ಕೊತೀನಿ ನಿಹಾರಿಕನ. ಮಾವ ಪ್ಲೀಸ್, ನಾನು ನಿಜ ಪ್ರೀತಿ ಮಾಡಕತ್ತೀನಿ. ನೋಡಪ್ಪ, ಸಾಕು. ಈಗ ನೀನು ಒಂದು ಮದುವೆ ಆಗಿ ಅವಕಾಶ ಕೊಡೋದ್ರ ಕೊಡ್ಬೋದು, ಇಂಥದ್ರ ಕೊಡೋಕ್ಕಾಗಿಲ್ಲ. ನೀನು ಕರೆನ ನೀನು ಜೆನ್ಯೂನ್ ಆಗಿ ಜೆಂಟಲ್ಮೆನ್ ಆಗಿದ್ರೆ ಬಂದು ವಿಷಯ ಹಿಂಗೆ ಅಂತ ಹೇಳ್ತಿದ್ದಿ. ಯಾವಾಗ ಮುಚ್ಚಿಟ್ಟಿದ್ದಿ ಅವಾಗ ನಮ್ಗೆ ಭಾಳ ಕಷ್ಟ ಆಗೈತಿ. ಏನು ವಿಷಯ ಮುಚ್ಚಿಟ್ಟಿದ್ರಿ ಏನು ಅನಿಸ್ತಿದ್ದಿಲ್ಲ. ಈ ವಿಷಯ ಮುಚ್ಚಿಟ್ಟಿರೋದು ನಮಗೆ ಭಾಳ ತ್ರಾಸಾಗಿರೋದು. ದಯವಿಟ್ಟು ನಮಗೆ ಮುಂದುವರ್ಸೋಕೆ ಇಷ್ಟ ಇಲ್ಲ. ದಯಮಾಡಿ ಇಲ್ಲಿಂದ ಹೋಗು. ಜಗಳ ಚೂಟಿ ಬೇಡ. ನೀನೊಂದು ಮಾತನ್ನು ನಾವೊಂದು ಮಾತನ್ನು ಮರ್ಯಾದೆ ಬುಡ್ದೋಗುತ್ತಾ? ಅರ್ಥ ಮಾಡ್ಕೊ, ನಡಿ ಇಲ್ಲಿಂದ.
ಮಾವ ಒಂದ್ಸರಿ ನಿಹಾರಕ್ ಜೊತೆ ಮಾತಾಡಕ್ಕೆ ನಂಗೆ ಅವಕಾಶ ಮಾಡಿಕೊಡ್ರಿ. ಬ್ಲಾಕ್ ಲಿಸ್ಟಿಗೆ ಹಾಕಿರೋದನ್ನ ತೆಗಿ ಅಂತ ಹೇಳ್ರಿ ಪ್ಲೀಸ್. ಯಾವುದೋ ಅನ್ನೋ ನಂಬರಿಂದ ಫೋನ್ ಬಂದರೂ ರಿಸೀವ್ ಮಾಡ್ಕೊಳ್ಳಿ ಪ್ಲೀಸ್ ಮಾವ. ನೋಡು, ಆಕೆ ಫೋನು ನಮ್ಮಪ್ಪ ಇಸ್ಕೊಂಡಿಟ್ಕೊಂಡಾನ. ಆಕೆ ಹತ್ರ ಯಾವ ಫೋನು ಇಲ್ಲ. ನೀನು ಏನೇ ಫೋನ್ ಮಾಡಿದ್ರು ಆಕೆ ತೆಗಿಯೋದಿಲ್ಲ. ಆಮೇಲೆ ಆಕೆ ಖಡಾಖಂಡಿತವಾಗಿ ಹೇಳಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿ. ಹೋಗ್ಬಿಡಿ ಇಲ್ಲಿಂದ, ರಗಳಿ ಮಾಡ್ಬಿಡ. ನೋಡ್ಬೇಕ, ಒಂದ್ಸರಿ ನೀವು ಆಕಿನ ಕರೆಸ್ರಿ. ಆಕಿ ಬಾಯಿಲೆ ಹೇಳಿಸ್ಬಿಟ್ರೆ ನಾ ಹೋಗ್ಬಿಡ್ತೀನಿ. ನಿಜ ಹೇಳ್ತೀನಿ. ಒಂದ್ಸರಿ ಆಕಿನ ಕರೆಸಿ ಹೇಳ್ರಿ ಪ್ಲೀಸ್. ನಿಹಾರಿಕಾ, ಏ ಹುಚ್ಚನ ನಿನಗ ಆಕಿನ ಕರ್ಸಿ ಸುಮ್ಮನಿದ್ಗ. ಅವ್ವ 1 ನಿಮಿಷ ತಡಿ. ಅಯ್ಯೋ ಹಾಳದವನ ನೀ ಯಾಕೆ ಬಂದ್ಲಾ? ನಿನ್ನ ಏನೇನು ಹಾಳು ಮಾಡ್ಬೇಕಂತ ಮಾಡಿದ್ದಿ? ನಮ್ಮ ಕನಸು ನಮ್ಮ ಆಸೆ ಅವನ್ನೆಲ್ಲ ಚೂರು ಮಾಡಿ ಬಂದ್ ನಿಂತೀನಿ. ಈಗ ಮತ್ತೆ ಇನ್ನೇನು ಹಾಳು ಮಾಡ್ಬೇಕಂತ ಬಂದ್ ನಿಂತೀನಿ ನೀನು.